ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತನ ಬಯಸ್ತಾ ನಾನು ಶೋಭಾ. ಇವತ್ತಿನ ಒಂದು ಆರೋಗ್ಯಕರವಾದಂತಹ ಒಂದು ತುಂಬ ಸಿಂಪಲ್ ಆಗಿ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಕ್ಯಾರೆಟ್ ಪಾಯಸ. ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ ಖಂಡಿತ ನೀವು ಪಾಯಸ ಮಾಡಬೇಕು ಅಂತ ಅಂದಾಗ ಖಂಡಿತವಾಗ್ಲೂ ಈ ಒಂದು ಕ್ಯಾರೆಟ್ ಪಾಯಸನ ನೆನ್ಪು ಮಾಡಿಕೊಂಡು ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಈ ಒಂದು ಪಾಯಸನ ಮಾಡೋದಕ್ಕೆ ತುಂಬ ಪದಾರ್ಥಗಳು ಏನು ಬೇಡ, ತುಂಬ ಸಿಂಪಲ್ ಆದಂತಹ ಪದಾರ್ಥಗಳಿಂದ ನಾವು ಇದನ್ನು ತಯಾರಿ ಮಾಡ್ಕೊಳ್ಬೋದು. ಹಾಗೆಯೇ ಆರೋಗ್ಯದ ಅಡುಗೆ ಚಾನಲ್ಲು ನಿಮಗೆ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಯಾವುದೇ ಒಂದು ವಿಡಿಯೋ ಆಗಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಅರ್ಧ kg ಕ್ಯಾರೆಟ್ನ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ತೊಳೆದು ಬಳಸ್ತಾ ಇರೋದು. ಹಾಗೆಯೇ ಆದಷ್ಟು ಫ್ರೆಶ್ ಆಗಿರೋದನ್ನು ಬಳಸಿ, ಯಾಕೆಂದರೆ ತುಂಬಾ ರುಚಿಯಾಗಿ ಬರುತ್ತೆ ಪಾಯಸ. ಇವಾಗ ನಾನು ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಿಪ್ಪೆಲ್ಲ ಏನಿದೆ ಇದನ್ನೆಲ್ಲ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ನಮ್ಮ ಸ್ಕಿನ್ನಿಗೆ, ನಮ್ಮ ಹೆಲ್ತಿಗೆ, ಹಾಗೆ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಾನಿಲ್ಲಿ ಒಂದು 4 ಕ್ಯಾರೆಟ್ ಅಂದರೆ ಸುಮಾರು ಒಂದು ಅರ್ಧ kg ಅಂತ ಅಂದ್ಕೊಳ್ಳಿ. ನೀವು ಬೇಕಾದರೆ ಇಲ್ಲಿ ಒಂದು 1/4 kg ಅಂದರೆ ಒಂದು 2 ಕ್ಯಾರೆಟ್ನ ಬಳಸಿ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು. ಇವಾಗ ನಾನು ಇದನ್ನು ಕಂಪ್ಲೀಟಾಗಿ ಇದನ್ನು ರಿಮೂವ್ ಮಾಡಿಕೊಂಡು ಪುನಃ ನಾನು ಎಲ್ಲ ಕ್ಯಾರೆಟ್ಗಳನ್ನೂ ಸಿಪ್ಪೆಲ್ಲ ತೆಗೆದು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಪಾಯಸ. ಅಂತೂ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಹಾಗೆ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ಲಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ನೋಡಿ, ನಾನು ಇವಾಗ ಎಲ್ಲ ಕ್ಯಾರೆಟ್ನು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪುನಃ ಮತ್ತೊಮ್ಮೆ ನೀರಲ್ಲಿ ಈ ಥರ ತೊಳೆದು ಇವಾಗ ಮತ್ತೆ ನಾನು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಹೋಲು, ಈ ಹೋಲಲ್ಲಿ ನಾನು ಇದನ್ನು ಈ ಥರ ತುರ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ಸಣ್ಣಕ್ಕೂ ಬೇಡ, ಒಂದು ಸ್ವಲ್ಪ ದಪ್ಪ ಸೈಜಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಕ್ಯಾರೆಟು ಬೇಗನೆ ಬೆಂದ್ಬಿಡುತ್ತೆ. ಹಾಗೆ ತಿನ್ನಬೇಕಾದ್ರೆ ಬಾಯಿ ಸಿಗ್ತಾ ಇದ್ದರೆ ಪಾಯಸ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಮಾಡ್ತಾ ಇರೋವಂತಹ ಅರ್ಧ kg ಪ್ರಮಾಣದಲ್ಲಿ ತೋರಿಸ್ತಾ ಇರೋದು. ಹಾಗೆಯೇ ಇದನ್ನು ಸುಮಾರು ಒಂದು 6ರಿಂದ 7 ಜನ ಇದನ್ನು ತಿನ್ಬೋದು. ಇವಾಗ ತುರಿದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಇವಾಗ ಕ್ಯಾರೆಟ್ ಪಾಯಸ ಮಾಡೋ ವಿಧಾನನ ತಿಳಿಸ್ಕೊಡ್ತೀನಿ. ಇವಾಗ 1 ಟೇಬಲ್ ಸ್ಪೂನು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ನಂತರ ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಪ್ರಮಾಣದಲ್ಲಿ ನಾನು ಬಳಸ್ತಾ ಇದ್ದೀನಿ. ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಪುನಃ ನಾನು ಅದೇ ಪಾತ್ರೆಗೆ ಇನ್ನೂ 1 ಟೇಬಲ್ ಸ್ಪೂನು ನಾನಿಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಇವಾಗ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ದಪ್ಪ ತಳದಲ್ಲಿ ಮಾಡ್ಕೊಳ್ಳಿ. ಹಾಗೆಯೇ ಬೇಗನೆ ಆಮೇಲೆ ಸೀದೋಗ್ಬಿಡುತ್ತೆ. ಹಾಗೆಯೇ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಹಾಗೆಯೇ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಕೆಲವೊಂದು ಪದಾರ್ಥಗಳನ್ನ ನಾವು ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ನಾವು ಮಾಡ್ಕೊಳ್ಬೇಕಾಗತ್ತೆ ಕೆಲವೊಂದು ಪದಾರ್ಥಗಳು. ಹಾಗೆ ಕ್ಯಾರೆಟು ನೋಡಿ, ಇವಾಗ ಒಂದು 2-3 ನಿಮಿಷ ನಾನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇವಾಗ ಮುಚ್ಚಳನ ಮುಚ್ಚಿ ಸುಮಾರು ಒಂದು 2ರಿಂದ 3 ನಿಮಿಷ ಮುಚ್ಚಿಟ್ರೆ ಸಾಕು. ಹಾಗೆಯೇ ದಪ್ಪ ತಳ ತಗೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ನೋಡಿ, ಸೀದು ಹೋಗಿಲ್ಲ. ಅದಕ್ಕೇ ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದು ಒಂದು 50% ಬೆಂದಿದೆ ಇದು. ಇವಾಗ ನಾನು ಒಂದು ಬೌಲಿಗೆ ಇವಾಗ ಒಂದು ಅರ್ಧ ಭಾಗ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ಳೋದಿದೆ, ಹಾಗಾಗಿ ಇದನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಪುನಃ ಒಂದು ಅರ್ಧ ಭಾಗ ನಾನು ಪಾತ್ರೆನಲ್ಲೇ ಬಿಡ್ತಾ ಇದ್ದೀನಿ. ನೋಡಿ, ಇಷ್ಟು. ನಂತರ ಇದಕ್ಕೆ ನಾನು ಕಾಯಿಸಿ ಆರಿಸಿ ಇಟ್ಕೊಂಡಿರುವಂತಹ ಹಾಲು, ಅಂದರೆ ಕಾಯಿಸಿರೋ ಹಾಲನ್ನೇ ನಾನಿಲ್ಲಿ 1 ಗ್ಲಾಸು ನಾನಿಲ್ಲಿ ಪೂರ್ತಿಯಾಗಿ ಬಳಸ್ತಾ ಇದ್ದೀನಿ. ಹಾಗೆಯೇ ಇವಾಗ ಹಾಲನ್ನು ಸೇರಿಸಿದ ನಂತರ ಇದನ್ನು ಮಿಕ್ಸ್ ಮಾಡಿ ಇದು ಬೇಯ್ತಾ ಇರಲಿ. ಇದು ಒಂದು 2ರಿಂದ 3 ನಿಮಿಷ.
ಇವಾಗ ನೋಡಿ ಮಿಕ್ಸ್ ಮಾಡಿದ ನಂತರ ನಾನು ಒಂದು ಮುಚ್ಚಳನ ಮುಚ್ಚಿ ಸ್ವಲ್ಪ ಗ್ಯಾಪ್ನ ಬಿಡಬೇಕು. ಯಾಕಂದರೆ ಹಾಲು ಹಾಕಿರೋದ್ರಿಂದ ಹುಕ್ಕು ಬರೋ ಚಾನ್ಸಸ್ ಇರುತ್ತೆ ಮತ್ತು ಎಲ್ಲ ಚೆಲ್ಲಿ ಹೋಗುತ್ತೆ. ಹಾಗಾಗಿ ಅದು ಬೇಯ್ತಾ ಇರಲಿ. ಆ ನಂತರ ನಾವು ನೋಡಿ ಇಲ್ಲಿ ಗೋಡಂಬಿ ಹಾಗೆಯೇ ನಾನು ಪಿಸ್ತಾ ಸ್ವಲ್ಪ ಹಾಗೆ ಬಾದಾಮಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಗಸಗಸೆ ಇಷ್ಟನ್ನು ಸಹ ನೆನೆಸಿ ಒಂದು 3 ಅವರ್ಸು ಹಾಗೆ ಬಿಟ್ಟಿದ್ದೆ. ನಂತರ ನಾನಿವಾಗ ಸಣ್ಣದಾಗಿರುವಂತಹ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ನೋಡಿ ಈ ಬಾದಾಮಿ ಇದೆಯಲ್ವ, ಇದರದ್ದು ಸಿಪ್ಪೆ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆನ ನಾನಿಲ್ಲಿ ಬಳಸ್ತಾ ಇಲ್ಲ, ಸಿಪ್ಪೆನ ತೆಗೆದು ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು ಒಂದು 5 ಬಾದಾಮಿ, 5 ಗೋಡಂಬಿ ಹಾಗೆ ಒಂದು 5-6 ಪಿಸ್ತಾನ ಬಳಸ್ತಾ ಇರೋದು. ಬೇಕಾದರೆ ಬರೀ ಬಾದಾಮಿನೂ ಬಳಸ್ಬೋದು, ಅಥವಾ ನಿಮ್ಗೆ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಷ್ಟು ನೀವಿಲ್ಲಿ ಬಳಸ್ಕೊಳ್ಬೋದು. ಹಾಗೆ ನಾನು ಇದನ್ನು ಇವಾಗ ಸೇರಿಸಿದ ನಂತರ ಇದಕ್ಕೆ ನಾನು ಒಂದು ಚಿಕ್ಕದಾಗಿರುವಂತಹ 3 ಏಲಕ್ಕಿನೂ ಕೂಡ ಸೇರಿಸಿ ಇದನ್ನು ಫಸ್ಟು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ ಇದು ಒಂದು 3/4% ಇದು ಗ್ರೈಂಡ್ ಆಗಿದೆ. ಇನ್ನು ನೋಡಿ ಸ್ವಲ್ಪ ಹಾಗೆ ಇದೆ. ಇವಾಗ ನಾನು ಇದಕ್ಕೆ ಆಗಲೇ ಬೌಲಲ್ಲಿ ತೆಗೆದಿಟ್ಕೊಂಡಿದ್ನಲ್ವ ಕ್ಯಾರೆಟ್ ತುರಿ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಇವಾಗ ನಾನು ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ನಾನು ಪುನಃ ಒಂದು ಅರ್ಧ ಗ್ಲಾಸು ನೋಡಿ ಈ ಗ್ಲಾಸಲ್ಲಿ ಇಷ್ಟನ್ನು ನಾನು ಹಾಲನ್ನು ಸೇರಿಸ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಕನ್ಸಿಸ್ಟೆನ್ಸಿ ಅಂತ ಅಂದ್ಬಿಟ್ಟು. ಒಳ್ಳೆ ಕ್ರೀಮಿ ಥರ ಬಂದಿದೆ. ಈ ಥರ ನಾವು ನೈಸಾಗಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ನಂತರ ಈಗ ನಾನು ಅವಾಗಲೇ ಕ್ಯಾರೆಟ್ ತುರಿನ ಇದನ್ನು ಬೇಯಿಸೋದಕ್ಕೆ ಇಟ್ಕೊಂಡಿದ್ನಲ್ವ, ಈಗ ತೆಗೆದುಬಿಟ್ಟು ಮತ್ತೊಮ್ಮೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ನಾವು ರುಬ್ಕೊಂಡಿರುವಂತಹ ಕ್ಯಾರೆಟ್ ಪೇಸ್ಟನ್ನು ಇವಾಗ ಸೇರಿಸ್ಕೊಳ್ಳೋಣ. ನಿಜವಾಗ್ಲೂ ಸ್ನೇಹಿತರೆ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಂದಿದೆಲ್ಲ ಬಂದು ಓನ್ ರೆಸಿಪಿನೇ. ಕೆಲವೊಬ್ಬರು ತುಂಬ ಒಂದು ವಿಧಾನಗಳಲ್ಲಿ ಮಾಡಿದ್ದಾರೆ, ಬಟ್ ನಾನು ನನ್ನ ಸ್ಟೈಲ್ನಲ್ಲಿ ಮಾಡಿದ್ದೀನಿ. ಜಾರಿಗೆ ಸ್ವಲ್ಪ ನಾನು ನೀರನ್ನು ಸೇರಿಸಿ ಕೂಡ ಒಂದು ಸ್ವಲ್ಪ ನಾನಿಲ್ಲಿ ಪಾತ್ರೆಗೆ ಹಾಕಿದ್ದೀನಿ. ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ನಾನು ಸಕ್ಕರೆನ ಬಳಸ್ತಾ ಇದ್ದೀನಿ. ಇವತ್ತು ನಾನು ಬೆಲ್ಲನ ಬಳಸ್ತಾ ಇಲ್ಲ, ಕಾರಣ ನನಗೆ ನ್ಯಾಚುರಲ್ ಕಲರ್ ಇಲ್ಲಿ ಏನು ಕಾಣಿಸ್ತಾ ಇದೆ ಈ ಕಲರ್ ಬೇಕಾಗಿತ್ತು. ಹಾಗೆ ನಾನು ಆರ್ಗ್ಯಾನಿಕ್ ಬೆಲ್ಲನ ಬಳಸೋದು, ಸೊ ಕಲರ್ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಳಸಿಲ್ಲ. ಹಾಗೆ ನಾನು ಮೀಡಿಯಮ್ ಸ್ವೀಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಸ್ವೀಟ್ ನೀವು ಇಷ್ಟಪಡೋರು ಇಲ್ಲಿ ಇನ್ನೂ ಒಂದು 4-5 ಟೇಬಲ್ ಸ್ಪೂನು ಹಾಕ್ಕೊಳ್ಬೋದು. ಹಾಗೆ ಸಕ್ಕರೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಗ್ಯಾಪ್ನ ಬಿಡಿ, ಯಾವುದೇ ಕಾರಣಕ್ಕೂ ಫುಲ್ ಕ್ಲೋಸ್ ಮಾಡಬೇಡಿ. ಹಾಲು ಅದು ಹುಕ್ಕು ಬಂದು ಎಲ್ಲ ಚೆಲ್ಲಿ ಹೋಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಪರವಾಗಿಲ್ಲ, ತಡ ಏನೂ ಆಗೋದಿಲ್ಲ. ಬಟ್ ಚೆನ್ನಾಗಿ ಬರಬೇಕು ಅಂದರೆ ನಾವು ಸ್ವಲ್ಪ ಪೇಷನ್ಸಲ್ಲೇ ಮಾಡಬೇಕಾಗತ್ತೆ. ಈಗ ಇದನ್ನು ಒಂದು 5 ನಿಮಿಷ ನಾನು ಕೊಳ್ತೀನಿ. ಹಾಗೆ ಪುನಃ ಮತ್ತೊಮ್ಮೆ ನಾನು ಇದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಕ್ ಮಾಡಿದ ನಂತರ ಇವಾಗ ಪೂರ್ತಿಯಾಗಿ ಮುಚ್ಚಳನ ಮುಚ್ಚಿ ಲೋ ಫ್ಲೇಮಲ್ಲೇ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಇವಾಗ ಕೊನೆಯದಾಗಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡಿದ್ವಲ್ವ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ವಾವ್, ಎಷ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಗೊತ್ತಾ ಸ್ನೇಹಿತರೆ, ಮನೆ ಎಲ್ಲ ಘಮ ಘಮ ಅಂತ ಇದೆ. ಹಾಗೆಯೇ ತುಂಬಾ ಚೆನ್ನಾಗಿದೆ. ಇವಾಗ ಮಿಕ್ಸ್ ಮಾಡಿದ ನಂತರ ಮುಚ್ಚಳನ ಮುಚ್ಚಿ ನಾನು ಇದನ್ನು ಒಂದು 5 ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಯಾವುದೇ ಪಾಯಸಗಳಾಗಲಿ ಆದಷ್ಟು ಮಾಡಿದ ತಕ್ಷಣವೇ ಸರ್ವ್ ಮಾಡ್ಕೋಬೇಡಿ, ಒಂದು 5 ನಿಮಿಷ ಅದನ್ನು ಕೂಲ್ ಆಗೋದಕ್ಕೆ ಬಿಡಿ, ಆವಾಗ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 5 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗಿಂತ ಇವಾಗ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಹಾಗೆ ನೀವು ಇದನ್ನು 5 ಅಲ್ಲ 10 ಅವರ್ ನೀವು ಹಾಗೆ ಇಟ್ಟರು ಕೂಡ ಇದು ಯಾವುದೇ ಕಾರಣಕ್ಕೂ ಗಟ್ಟಿ ಆಗೋದಿಲ್ಲ. ಯಾಕಂದರೆ ತೆಂಗಿನಕಾಯಿ ಬಳಸಿಲ್ಲ, ತುಂಬ ಸಿಂಪಲ್ಲು, ಬರೀ ಹಾಲಷ್ಟೇ. ನಾನಿಲ್ಲಿ ಗಸಗಸೆ ಸ್ವಲ್ಪ ಬಾದಾಮಿ ಗೋಡಂಬಿನ ರುಬ್ಬಿಟ್ಟು ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಕ್ಯಾರೆಟ್ನ ತೊಗೊಂಡು ಬನ್ನಿ, ಚಟ್ಪಟ್ ಅಂತ ಈ ಒಂದು ಕ್ಯಾರೆಟ್ ಪಾಯಸನ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ. ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿ ಬರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ, ಸರಳ, ಆರೋಗ್ಯಕರ, ಹಾಗೆಯೇ ಹೆಚ್ಚು ರುಚಿಕರವಾಗಿರುತ್ತೆ.
ಹಾಗೆ ನೀವು ಯಾರಾದರೂ ಗೆಸ್ಟ್ ಬಂದರೆ ಇಮಿಡಿಯೇಟ್ಲಿ ಮನೇಲಿ 1-2 ಕ್ಯಾರೆಟ್ ಇದೆಯಾ, ಹೋಗಿ ಅಡುಗೆ ಮನೆಗೆ ಫಟಾಫಟ್ ಅಂತ ಮಾಡಿಬಿಡಿ, ಬೇಗನೆ ಇದನ್ನು ರೆಡಿ ಮಾಡ್ಕೊಳ್ಬೋದು. ಹಾಗೆಯೇ ದೇವರ ನೈವೇದ್ಯಕ್ಕೂ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲು, ಸರಳ. ಇವಾಗ ನೋಡಿ, ನಾನು ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು, ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನಾವು ತಿನ್ನಬೇಕಾದ್ರೆ ಈ ಕ್ಯಾರೆಟು ಮಧ್ಯದಲ್ಲಿ ಸಿಗ್ತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಮರಿದೇನೆ ಈ ರೆಸಿಪಿನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆಮೇಲೆ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ಅನಿಸಿಕೆನ ಶೇರ್ ಮಾಡಿ. ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರಾಗಿದೆ ಸ್ನೇಹಿತರೆ, ಸಖತ್ತಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ.